ಅದಕ್ಕೆ ಒಬ್ಬ ವಿಶ್ವಾಸಿ ತನ್ನ ಜೀವಿತದಲ್ಲಿ ಯಾವುದೇ ತೀರ್ಮಾನ ಮಾಡಕ್ ಬಂದ್ರು ಮೊದಲು ನಿಮಗೂ ನಮಗೂ ಬರಬೇಕು, ಪಾಪದಿಂದ ಮನ ತಿರುಗಿದ ಮೇಲೆ ನಮಗೆ ಒಡೆಯ ಯಾರು? ಯೇಸು ಸ್ವಾಮಿ, ಲಾರ್ಡ್. ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಕರ್ತನು. ಆ ಪದ ಸಾಧಾರಣವಾದಂತ ಪದ ಅಲ್ಲ ಅದು. ಒಡೆಯ ಅಂದ್ರೆ ಅವನ ಮನೆಗೆ ನೀವು ಬಂದಿದ್ದೀರಾ ಅಂದ್ರೆ ಆ ಒಡೆಯನ್ನ ಕೇಳಿ ಮದುವೆ ಆಗ್ಬೇಕು ನೀವು. ಆ ಒಡೆಯನ್ನ ಕೇಳಿ ನಾವು ಕಾಸು ಖರ್ಚು ಮಾಡ್ಬೇಕು. ಆ ಒಡೆಯನ್ನ ಕೇಳಿ ನಿಮ್ಮ ಲೈಫ್ಗಳನ್ನ ನಡೆಸಬೇಕು. ನಮಗೆ ಇಷ್ಟ ಬಂದಾಗ ನಾವು ನಡೆದ್ರೆ ನಮಗೆ ದೇವರು ಒಡೆಯ ಅಲ್ಲ. ವಿಶ್ವಾಸಿಗಳಿಗೆ ಇವತ್ತು ಎಷ್ಟೋ ಜನರಿಗೆ ದೇವರಾಗಿದ್ದಾನೆ, ಆದ್ರೆ ಒಡೆಯ ಆಗಿಲ್ಲ ಯೇಸು ಸ್ವಾಮಿ. ಗೊತ್ತಾ ನಿಮಗೆ? ಒಡೆಯ ಅಂದ್ರೆ ಅರ್ಥ ಏನು? ಭಯಂಕರವಾದಂತ ಪದ ಲಾರ್ಡ್. ಆ ಒಡೆಯತನವನ್ನ ಸ್ವೀಕರಿಸಬೇಕು. ಇವತ್ತು ಬಹಳ ಕಣ್ಣೀರಿನಿಂದ ಹೇಳ್ತಾ ಇದ್ದೀನಿ, ಎಷ್ಟೋ ವಿಶ್ವಾಸಿಗಳಿಗೆ ದೇವರಾಗಿದ್ದಾನೆ ದೇವರು. ಅನೇಕ ವಿಶ್ವಾಸಿಗಳಿಗೆ ನಿಮಗೆ ದೇವರು ಒಡೆಯನಾಗಿದ್ದಾನೆ. ಆ ಒಡೆಯ ಅನ್ನೋ ಅರಿವು ಬಂದ್ರೆ ನೀವು ಭಾನುವಾರ ಆರಾಧನೆ ಮಿಸ್ ಮಾಡಕ್ಕೆ ಆಗಲ್ಲ. ಆ ಒಡೆಯ ಅನ್ನೋ ಅರಿವು ನಿಮಗೆ ಬಂದ್ರೆ ನೀವು ಎಲ್ಲೇ ಇದ್ರೂ ಆತನ ಹುಡುಕ್ತೀರಾ. ಆ ಒಡೆಯ ಅನ್ನೋ ಅರಿವು ನಿಮಗೂ ನಮಗೂ ಬಂದ್ರೆ ನಮ್ಮ ಜೀವಿತದಲ್ಲಿ ನಾವು ಸತ್ಯ ದೇವರನ್ನ ಸೇವಿಸ್ತೀವಿ.